ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ SIR ಏನು ಜೂನ್ 29ನೇ ಪ್ರಾರಂಭವಾಗ್ತುಂಟು, ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಈ SIR ಅಂದರೆ ಏನು, SIR ಯಾವುದಕ್ಕೋಸ್ಕರ ಮಾಡ್ತಾರೆ, ಈ SIRಗೆ ಯಾವ್ಯಾವ ದಾಖಲಾತಿಗಳು ಬೇಕಾಗಿರ್ತದೆ, ಸೊ ಈ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡ್ದಂಗೆ ಇದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಏನು ಈ SIR ಅಂದರೆ, ಭಾರತದಲ್ಲಿ ವೋಟರ್ ಲಿಸ್ಟ್ ಅಥವಾ ಮತದಾರರ ಪಟ್ಟಿಯನ್ನು ತಯಾರಿಸುವ ಚುನಾವಣಾ ಆಯೋಗ ಪ್ರತಿ ಕೆಲವು ವರ್ಷಗಳಿಗೊಮ್ಮೆ SIR ಅನ್ನು ನಡೆಸುತ್ತದೆ. ಈ ಹಿಂದೆ 2002ರಲ್ಲಿ ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನು ನಡೆಸಿತು. ಸೊ ಈಗ 2020ರಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭವಾಗಿದೆ. ಸೊ SIR ನಡೆಸಲು ಕಾರಣ ಏನಿರ್ಬೋದು ಅಂತ ಹೇಳಿದ್ರೆ, ಮೊದಲನೇ ಕಾರಣ 20 ವರ್ಷಗಳಿಂದ ವೋಟರ್ ಲಿಸ್ಟ್ ಅಥವಾ ಮತದಾರರ ಪಟ್ಟಿಯನ್ನು ಸರಿಯಾಗಿ ಪರಿಶೀಲನೆ ಒಳಗಾಗಿಸೋದಕ್ಕಾಗಿ ಈ ಒಂದು SIR ಅನ್ನು ಮಾಡುತ್ತಾರೆ. ಅಂದರೆ ಉದ್ಯೋಗಕ್ಕೋಸ್ಕರ ಕೆಲವು ಜನರು ಹಳ್ಳಿಯಿಂದ ನಗರಕ್ಕೆ ವಲಸೆ ಹೋಗಿರಬಹುದು ಅಥವಾ ಬೇರೆ ಪ್ರದೇಶಕ್ಕೆ ವಲಸೆ ಹೋಗಿರಬಹುದು. ಇದನ್ನು ಸರಿಪಡಿಸೋಕ್ಕೋಸ್ಕರ ಈ ಒಂದು SIR ರಿವಿಷನ್ನು ಮಾಡಲಾಗುತ್ತಿದೆ. ಎರಡನೇ ಕಾರಣ, ಅಕ್ರಮ ವಲಸಿಗರು ಏನು ಪಶ್ಚಿಮ ಬಂಗಾಳ, ಅಸ್ಸಾಂ, ತ್ರಿಪುರರಲ್ಲಿ ಹಲವು ಮತದಾರ ಅಕ್ರಮ ವಲಸಿಗರಾಗಿದ್ದರು. ಸೊ ಇದನ್ನು ಐಡೆಂಟಿಫೈ ಮಾಡೋದಕ್ಕೋಸ್ಕರ ಈ ಒಂದು SIR ಪ್ರಕ್ರಿಯೆಯನ್ನು ಚುನಾವಣಾ ಆಯೋಗ ನಡೆಸ್ತಿದೆ. ಇದಲ್ಲದೆ ಹೊಸ ಅರ್ಜಿ ಮತದಾರರನ್ನು ಒಂದು ವೋಟರ್ ಲಿಸ್ಟಿಗೆ ಸೇರಿಸೋಕ್ಕೋಸ್ಕರ ಈ ಒಂದು SIR ಅನ್ನು ಮಾಡುತ್ತಿದ್ದಾರೆ. ನೆಕ್ಸ್ಟು, ಇದಕ್ಕೆ ಅನುಗುಣವಾಗಿ ಜೂನ್ 30ರಿಂದ ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ, ನಿಮಗೆಲ್ಲರಿಗೂ ತಿಳಿದಂತೆ. ಸೊ SIR ಪ್ರಕ್ರಿಯೆ ಹೇಗಿರ್ತದೆ, ಇದರ ಹಂತಗಳೇನು, ಇದು ಹೆಂಗೆ ನಡೀತದೆ ಅಂತ ಹೇಳಿದ್ರೆ, ಮೊದಲನೆಯ ಹಂತ ಬಂದ್ಬಿಟ್ಟು ECI ಅಂದರೆ ಇವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇದು ಬಂದ್ಬಿಟ್ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇದು ಡೆಲ್ಲಿಲಿದೆ. ಸೊ ಇದು ರಾಷ್ಟ್ರೀಯ ಮಟ್ಟದ ಸಂಸ್ಥೆ. ಇದು ಏನು ಮಾಡ್ತದೆ, SIR ವೇಳಾಪಟ್ಟಿ ನಿರ್ಧರಿಸುತ್ತದೆ, ಮಾರ್ಗಸೂಚಿ ನೀಡುತ್ತದೆ ಮತ್ತು ಸೇರ್ಪಡೆ ಮತ್ತು ಅಳಿಸುವಿಕೆ ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸುತ್ತಾರೆ. ಇದು ಇಡೀ ದೇಶದ SIR ಪ್ರಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಯಾವ ಸಂಸ್ಥೆ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇದೇ ಮೊದಲ ಹಂತ, ಇದೇ ಸುಪ್ರೀಂ ಹಂತ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇ ಹಂತ. ಈ ಎರಡನೇ ಹಂತದಲ್ಲಿ ಚೀಫ್ ಎಲೆಕ್ಟೋರಲ್ ಆಫೀಸರ್ CEO ಇವರಿರ್ತದೆ. ಇವರು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಎಂದು ಹೇಳಬಹುದು. ಇವರು ಯಾರು? ಪ್ರತಿ ರಾಜ್ಯದ ರಾಜಧಾನಿಯಲ್ಲಿ ಇರುತ್ತಾರೆ. ಕರ್ನಾಟಕದಲ್ಲಿದ್ದಾರೆ, ಬೆಂಗಳೂರಿನಲ್ಲಿ ಇವರು ಇದ್ದಾರೆ. ಸೊ ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ರಾಜ್ಯ ಮಟ್ಟದಲ್ಲಿ SIR ಅನ್ನು ಸಂಯೋಜಿಸುತ್ತಾರೆ, ಅಂದರೆ ಸಂಗ್ರಹಿಸುತ್ತಾರೆ. ಎರಡನೆಯ ಮೇಲ್ಮನವಿ ವಿಚಾರಣೆ ನಡೆಸುತ್ತಾರೆ. ಅಂದರೆ ಮೊದಲನೇ ಮೇಲ್ಮನವಿಯಲ್ಲಿ ಸೊ ಅಲ್ಲಿ ಏನಾರ ಡಿಫ್ರೆನ್ಸ್ ಆಗಿದ್ದರೆ ಎರಡನೇ ಮೇಲ್ಮನವಿಯಲ್ಲಿ ವಿಚಾರಣೆ ನಡೆಸುತ್ತಾರೆ, ಸರಿನೋ ತಪ್ಪು ಅಂತ ನಿರ್ಧರಿಸುತ್ತಾರೆ. ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಇವರೇ ನಿರ್ದೇಶನ ನೀಡುತ್ತಾರೆ. ಯಾರು? ಚೀಫ್ ಎಲೆಕ್ಟೋರಲ್ ಆಫೀಸರ್ಸ್. ಸೊ ECI ಮತ್ತು ಜಿಲ್ಲೆಗಳ ನಡುವೆ, ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತು ಜಿಲ್ಲೆಗಳ ನಡುವೆ, ರಾಜ್ಯದಲ್ಲಿರುವ ಜಿಲ್ಲೆಗಳ ನಡುವೆ ಒಂದು ಸೇತುವೆಯಾಗಿ, ಒಂದು ಬ್ರಿಡ್ಜ್ ಆಗಿ ಇವರು ಕೆಲಸವನ್ನು ಮಾಡುತ್ತಾರೆ. ಮೂರನೇ ಹಂತದಲ್ಲಿ DEO ಅಂದರೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಇರ್ತಾರೆ. ಜಿಲ್ಲಾ ಚುನಾವಣಾ ಅಧಿಕಾರಿ ಇರುತ್ತಾರೆ. ಯಾರಿವರು? ಪ್ರತಿ ಜಿಲ್ಲೆಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಡೆಪ್ಯೂಟಿ ಕಮಿಷನರ್ ಇವರೇ DEO ಆಗಿರುತ್ತಾರೆ. ಏನು ಮಾಡ್ತಾರೆ ಇವರು? ಜಿಲ್ಲಾ ಮಟ್ಟದಲ್ಲಿ SIR ಅನ್ನು ನಿಯಂತ್ರಿಸುತ್ತಾರೆ. BLOಗಳಿಗೆ ತರಬೇತಿಯನ್ನು ನೀಡುತ್ತಾರೆ. ಮನೆ ಮನೆ ಭೇಟಿ ಸರಿಯಾಗಿ ನಡೆಯುತ್ತಿದ್ದವೋ ಅಥವಾ ಇಲ್ಲವೋ ಎಂದು ಪರಿಶೀಲನೆ ಮಾಡುತ್ತಾರೆ. ಇನ್ನು ನಾಲ್ಕನೇ ಹಂತದಲ್ಲಿ EROಗಳು, ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ಸ್, ಅಂದರೆ ಮತದಾರ ನೋಂದಣಿ ಅಧಿಕಾರಿ. ಯಾರಿವರು? ERO ಒಬ್ಬ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್, SDM ಮಟ್ಟದ ಅಧಿಕಾರಿ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ERO ನಿಯೋಜಿಸಲಾಗುತ್ತದೆ. ಇವರೇನು ಮಾಡ್ತಾರೆ? ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಪ್ರಕಟಿಸಿದ ನಂತರ, ಅಂದರೆ ಫಸ್ಟು ಒಂದು ಎಲೆಕ್ಟ್ರೋಲ್ ಬಿಡ್ತಾರೆ. ಸೊ ಅದ ನಂತರ ಹಿಂದಿನ SIR ಮತ್ತು ಈಗಿನ SIRಗೆ ಒಂದು ಡಿಫ್ರೆನ್ಸನ್ನು ಐಡೆಂಟಿಫೈ ಮಾಡಿ, ಸರಿ ಇಲ್ಲದೆ ಪಕ್ಷದಲ್ಲಿ ಆ ಒಂದು ಮತದಾರರಿಗೆ ನೋಟಿಸನ್ನು ನೀಡುತ್ತಾರೆ. ಸೊ
ಇವರು ಆಕ್ಷೇಪಣೆ ಮತ್ತು ಅರ್ಜಿ ವಿಚಾರಣೆ ನಡೆಸುತ್ತಾರೆ. ಅಂತಿಮ ಮತದಾರರ ಪಟ್ಟಿಯನ್ನು ಅನುಮೋದಿಸುತ್ತಾರೆ. ಯಾರು? ಇ ಆರ್ ಒಗಳು. ನೆಕ್ಸ್ಟು AERO, ಅಸಿಸ್ಟೆಂಟ್ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್. ಇವರು ಬಂದ್ಬಿಟ್ಟು ಇ ಆರ್ ಒಗಳಿಗೆ ಸಹಾಯಕರಾಗಿ ಇರುತ್ತಾರೆ. ಇನ್ನು 6ನೇ ಹಂತದಲ್ಲಿ BLOಗಳು, ಬೂತ್ ಲೆವೆಲ್ ಆಫೀಸರ್ಸ್. ಇವರೇ ಪ್ರಾಮುಖ್ಯ ವ್ಯಕ್ತಿಗಳು. ಇವರೇ ನಿಮ್ಮ ಮನೆಗಳಿಗೆ ಭೇಟಿಯನ್ನು ನೀಡಿ ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಹೋಗುತ್ತಾರೆ. ಯಾರಿರ್ಬೋದು BLOಗಳು ಅಂದರೆ? BLOಗಳು ಸಾಮಾನ್ಯವಾಗಿ ಶಾಲಾ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರು, ಪಂಚಾಯತ್ ಕಾರ್ಯದರ್ಶಿಗಳು, ವಿದ್ಯುತ್ ಬಿಲ್ ರೀಡರ್ಗಳು ಮುಂತಾದ ಸ್ಥಳೀಯ ಸರ್ಕಾರಿ ಸಂಸ್ಥೆಗಳಿಂದ ನೇಮಿಸಲಾಗುತ್ತದೆ. ಸೊ ಏನು ಮಾಡ್ತಾರೆ? BLOಗಳು ಪ್ರತಿ ಮನೆಗೆ ಭೇಟಿ ಕೊಟ್ಟು ಅಸ್ತಿತ್ವದಲ್ಲಿರುವ ನಮೂದುಗಳನ್ನು ಪರಿಶೀಲನೆ ಮತ್ತು ಹೊಸ ಅರ್ಹ ಮತದಾರರನ್ನು ಗುರುತಿಸುತ್ತಾರೆ. ಮತ್ತು ಅಕಸ್ಮಾತ್ ಅವ್ರು ಬಂದಾಗ ನಿಮ್ಮ ಮನೆ ಬೀಗ ಹಾಕಿತ್ತು ಅಥವಾ ನೀವು ಇರಲಿಲ್ಲ ಅಂದರೆ 3 ಬಾರಿ ಭೇಟಿಯನ್ನು ನೀಡ್ತಾರೆ. ಸೊ ನಿಮ್ಮ ಮನೆಗೆ 3 ಟೈಮ್ಸ್ ಭೇಟಿ ಮಾಡ್ತಾರೆ. BLOಗಳ ಕೆಲಸ ಏನಾಗಿರುತ್ತೆ? ಅದು ಎನ್ಯುಮರೇಷನ್ ಫಾರ್ಮ್ಗಳನ್ನು ಎಲ್ಲ ಮನೆಗಳಿಗೆ, ಅವರಿಗೆ ಸಂಬಂಧಪಟ್ಟ ಮನೆಗಳಿಗೆ ನೀಡುವುದು ಮತ್ತು ಆ ಫಾರ್ಮನ್ನು ಭರ್ತಿ ಮಾಡಿದ ನಂತರ ಅದನ್ನು ಸ್ವೀಕಾರ ಮಾಡುವುದು, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಸಂಗ್ರಹಿಸುವುದು, ಅದನ್ನು ಇ ಆರ್ ಒಗಳಿಗೆ ವರದಿಯನ್ನು ಕೊಡುವುದು. ಇ ಆರ್ ಒ ಅಥವಾ AEROಗಳಿಗೆ ಆ ವರದಿಯನ್ನು ಸಲ್ಲಿಸುವುದು. ಇದು ಈ BLOಗಳ ಕೆಲಸವಾಗಿರ್ತದೆ. ಸೊ 7ನೇ ಹಂತದಲ್ಲಿ BLAಗಳು ಇರ್ತಾರೆ. ಇವರು ಕೂಡ ಇರ್ತಾರೆ 7ನೇ ಹಂತದಲ್ಲಿ. ಇವರು ಯಾರಂದರೆ ಬೂತ್ ಲೆವೆಲ್ ಏಜೆಂಟ್ಗಳು. ಈ ಬೂತ್ ಮಟ್ಟದ ಏಜೆಂಟ್ಗಳ ಯಾರಾಗಿರ್ತಾರೆ ಅಂದರೆ ರಾಜಕೀಯ ಪಕ್ಷಗಳಿಂದ ನೇಮಕ ಆದ ಪ್ರತಿನಿಧಿಗಳು. ಮೊದಲು 2 ಹಂತಗಳಲ್ಲಿ 9.2 ಲಕ್ಷ BLAಗಳು ನಿಯೋಜಿಸಲ್ಪಟ್ಟರು ಅಂತ ಹೇಳಲಾಗಿದೆ. ವಿಕಿಪೀಡಿಯಲ್ಲಿ ಇದೆ. ಓಕೆನಾ? ಅವ್ರು ಏನು ಮಾಡ್ತಾರೆ? ಪ್ರಕ್ರಿಯೆ ಪಾರದರ್ಶಕವಾಗಿ ನಡೀತಿದೆಯೇ ಇಲ್ಲವೋ ಎಂದು ಖಚಿತಪಡಿಸುತ್ತಾರೆ ಮತ್ತು ಮತದಾರರಿಗೆ ಫಾರ್ಮ್ ಭರ್ತಿ ಮಾಡಲು ಸಹಾಯ ಮಾಡುತ್ತಾರೆ. BLO ತಪ್ಪು ಮಾಡಿದರೆ ವರದಿ ಮಾಡುತ್ತಾರೆ. ಇದು ಇವರ ಒಂದು ಕೆಲಸವಾಗಿರ್ತದೆ. ನೆಕ್ಸ್ಟು ಯಾವ ದಾಖಲೆಗಳು ಈ ಒಂದು ಎನ್ಯುಮರೇಷನ್ ಫಾರ್ಮ್ ಅಥವಾ SIR ಪ್ರಕ್ರಿಯೆಗೆ ಬೇಕಾಗುತ್ತದೆ ಎಂದು ಹೇಳಿದರೆ ಇದನ್ನು 3 ವಿಭಾಗವಾಗಿ ಮಾಡಬಹುದು. ಮೊದಲನೇ ವಿಭಾಗದಲ್ಲಿ ಗುರುತಿನ ಪ್ರಮಾಣ ಪತ್ರಕ್ಕೆ ಅಥವಾ ಐಡೆಂಟಿಟಿ ಪ್ರೂಫ್ಗೆ ಆಧಾರ್ ಕಾರ್ಡ್, ವೋಟರ್ ID, ಆಮೇಲೆ ಪಾಸ್ಪೋರ್ಟ್, DL, ಪಾನ್ ಕಾರ್ಡ್, ಸರ್ಕಾರಿ ನೌಕರರಾಗಿದ್ದರೆ ನಿಮ್ಮ ಒಂದು ಸರ್ಕಾರಿ ID ಇದು ಕೊಡಬಹುದು. ನೆಕ್ಸ್ಟು ವಿಭಾಗ 2, ಇದರಲ್ಲಿ ವಯಸ್ಸಿನ ಪ್ರಮಾಣ ಪತ್ರಕ್ಕೆ ಅಥವಾ ಏಜ್ ಪ್ರೂಫಿಗೆ ನಿಮ್ಮ ಜನ್ಮ ಪ್ರಮಾಣ ಪತ್ರ, SLC ಅಥವಾ 10ನೇ ತರಗತಿ ಅಂಕಪಟ್ಟಿ, ಶಾಲಾ TC, ಪಾಸ್ಪೋರ್ಟ್ ಅಥವಾ ಆಧಾರ್ ಕಾರ್ಡ್ಗಳನ್ನು ನೀಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ವಿಭಾಗ 3, ಇದರಲ್ಲಿ ನಿಮ್ಮ ವಿಳಾಸ ಪ್ರಮಾಣ, ಅಡ್ರೆಸ್ ಪ್ರೂಫ್. ಇದಕ್ಕೆ ಆಧಾರ್ ಕಾರ್ಡು, ವಿದ್ಯುತ್ ಬಿಲ್ಲು, ನೀರಿನ ಬಿಲ್ಲು, ಬ್ಯಾಂಕ್ ಪಾಸ್ಬುಕ್ಕು, ರೇಷನ್ ಕಾರ್ಡು, ಬಾಡಿಗೆ ಒಪ್ಪಂದ ಪತ್ರ ಇತರೆ ಇವುಗಳನ್ನು ನೀಡಬಹುದು. ಸೊ ಇಲ್ಲಿಯವರೆಗೆ SIR ಪ್ರಕ್ರಿಯೆ, ಹಂತಗಳು, ದಾಖಲೆಗಳು ಇವೆಲ್ಲವುಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ. ನೆಕ್ಸ್ಟು ಎನ್ಯುಮರೇಷನ್ ಫಾರ್ಮನ್ನು ತುಂಬುವುದು ಹೇಗೆ? ಈ ಫಾರ್ಮೇ ಬಹಳ ಮುಖ್ಯವಾದದ್ದು. ಸೊ ಇದೇ ಬಂದ್ಬಿಟ್ಟು SIRಲ್ಲಿ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ. ಸೊ ಇದನ್ನು ಕೇಳಿ ತಿಳಿದುಕೊಂಡು ಅರ್ಥೈಸಿಕೊಂಡು ಬಹಳ ಎಚ್ಚರಿಕೆಯಿಂದ ಫಿಲ್ ಮಾಡಬೇಕಾಗುತ್ತೆ. ಸೊ ಎನ್ಯುಮರೇಷನ್ ಫಾರ್ಮ್ ಅಂದರೆ SIR ಪ್ರಕ್ರಿಯೆಗೆ ಉಪಯೋಗಿಸುವ ಒಂದು ಅರ್ಜಿ. ಇದನ್ನು ಎಲ್ಲರೂ ಕೂಡ ಭರ್ತಿ ಮಾಡಬೇಕು. ವೋಟರ್ ಲಿಸ್ಟ್, ವೋಟರ್ ID ಎಲ್ಲರೂ ಕೂಡ ಭರ್ತಿ ಮಾಡಬೇಕು. ಸೊ ಎನ್ಯುಮರೇಷನ್ ಫಾರ್ಮಲ್ಲಿ ನಿಮ್ಮ ಏರಿಯಾಗೆ ಸಂಬಂಧಪಟ್ಟ BLOಗಳ, ಬೂತ್ ಲೆವೆಲ್ ಆಫೀಸರ್ಸ್ಗಳ ಹೆಸರು, ದೂರವಾಣಿ ಸಂಖ್ಯೆ ಇವೆಲ್ಲವುಗಳನ್ನು ಮೊದಲೇ ಮುದ್ರಿತವಾಗಿರ್ತದೆ. ಓಕೆನಾ? ಮೇಲೆ ಕೊಟ್ಟಿರ್ತಾರೆ ನಿಮ್ಮ BLOಗಳು ಯಾರಂತ ಅವ್ರ ಹೆಸರಾಗಲಿ ಅಥವಾ ಸಂಪರ್ಕ ಡೀಟೇಲ್ಸ್ ಆಗಲಿ ನೀಡಿರ್ತಾರೆ. ನೆಕ್ಸ್ಟು 5 ಬಾಕ್ಸ್ ಇರುತ್ತೆ. ಸೊ 5 ಬಾಕ್ಸಲ್ಲಿ ಮೊದಲೇ ಮುದ್ರಿತವಾಗಿ ನಿಮ್ಮ ಹೆಸರು, ನಿಮ್ಮ ಕಾನ್ಸ್ಟಿಟ್ಯೂಂಟಿಯ ಹೆಸರು ಮತ್ತು ನಿಮ್ಮ ಭಾವಚಿತ್ರ ಮತ್ತು ವಿಧಾನಸಭಾ ಕ್ಷೇತ್ರ, ರಾಜ್ಯ ಇವೆಲ್ಲವುಗಳನ್ನು ಪ್ರೀಫಿಲ್ ಆಗಿ ಬಂದಿರುತ್ತದೆ. ಅಕಸ್ಮಾತ್ ನಿಮಗೆ ಅಲ್ಲಿ ಬಂದ ಫೋಟೋ ಅಷ್ಟು ಕ್ಲಾರಿಟಿ ಇಲ್ಲ, ನಿಮಗೆ ಹೊಸ ಫೋಟೋ ಬೇಕಂದರೆ ಆ ಸೈಡಿಗೆ ಒಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸಲ್ಲಿ ನಿಮಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನು, ಕ್ಲಾರಿಟಿ ಆಗಿರುವಂಥ ಪಾಸ್ಪೋರ್ಟ್ ಸೈಜ್ ಅಂದರೆ 6 ತಿಂಗಳ ಒಳಗಿರುವಂಥ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಂಟಿಸಬೇಕಾಗುತ್ತದೆ. ನೆಕ್ಸ್ಟ್ ವಿಭಾಗ, ಒಟ್ಟು 3 ವಿಭಾಗ ಇದೆ ಇದರಲ್ಲಿ.
ಮೊದಲನೇ ವಿಭಾಗದಲ್ಲಿ ನಿಮ್ಮ ಮುದ್ರಿತವಾಗಿ ಅಂದರೆ ಮೊದಲನೇ ಮುದ್ರಿತವಾಗಿ ಇಷ್ಟು ಡಾಕ್ಯುಮೆಂಟ್, ನಿಮ್ಮ ಹೆಸರಾಗಲಿ, ನಿಮ್ಮ ಒಂದು ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಮತದಾರರ ಇದು ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ ಎಲ್ಲವೂ ಕೂಡ ಬಂದಿರ್ತದೆ. ನೆಕ್ಸ್ಟ್ ವಿಭಾಗ, ಇದು ಎರಡನೇ ಭಾಗ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಇದನ್ನು ಅರ್ಥೈಸಿಕೊಂಡು ನೀವು ಎಚ್ಚರಿಕೆ ತುಂಬಬೇಕು. ಇದನ್ನು 2 ವಿಭಾಗವಾಗಿ ಮಾಡಿದ್ದಾರೆ. ಒಂದು 2002 ಲೀಸ್ಟಲ್ಲಿ, ವೋಟರ್ ಐ ಡಿ ಲೀಸ್ಟಲ್ಲಿ ನಿಮ್ಮ ಲೀಸ್ಟ್ ಇದ್ದರೆ ಅಥವಾ ನೀವು 2002ರಲ್ಲಿ ವೋಟ್ ಮಾಡಿದ್ದಾರೆ ಅಂಥವರು ಈ ಮೊದಲನೇ ವಿಭಾಗದಲ್ಲಿ ಫಿಲ್ ಮಾಡಬೇಕು. ನೆಕ್ಸ್ಟ್ ವಿಭಾಗದಲ್ಲಿ 2002ರಲ್ಲಿ ವೋಟ್ ಮಾಡದೇ ಇರುವವರು, ತದನಂತರ ವೋಟರ್ ಲಿಸ್ಟಿಗೆ ಸೇರಿಸಲ್ಪಟ್ಟವರು ಕೂಡ ನೆಕ್ಸ್ಟ್ ಲಿಸ್ಟನ್ನು ಫಿಲ್ ಮಾಡಬೇಕು. ಸೊ 2 ವಿಂಗಡವಾಗಿ ವಿಭಾಗ ಮಾಡಿದ್ದಾರೆ. ಓಕೆನಾ? ಅದರಲ್ಲಿ ಮೊದಲನೆಯ ವಿಭಾಗದಲ್ಲಿ ನಿಮ್ಮ ವೋಟರ್ ಐ ಡಿ ಲೀಸ್ಟ್ 2002 ನೋಂದಣಿ ಆಗಿದ್ದರೆ ಅದಕ್ಕೆ ಅನುಗುಣವಾಗಿ ನೀವಿಲ್ಲಿ ಅದನ್ನು ಭರ್ತಿ ಮಾಡಬೇಕಾಗುತ್ತದೆ. ಇನ್ನು ಎರಡನೇ ವಿಭಾಗದಲ್ಲಿ 2002ರಲ್ಲಿ ನಿಮ್ಮ ಮತದಾರ ಪಟ್ಟಿ 2002 ನೋಂದಣಿ ಆಗದೇ ಇದ್ದ ಪಕ್ಷದಲ್ಲಿ ಅಂಥವರು ಎರಡನೆಯ ವಿಭಾಗವನ್ನು ಭರ್ತಿ ಮಾಡಬೇಕು. ಸೊ ಇದರಲ್ಲಿ ಮೊದಲನೇ ವಿಭಾಗದಲ್ಲಿ ಹೆಂಗೆ ಭರ್ತಿ ಮಾಡಬೇಕು, ಎರಡನೇ ವಿಭಾಗ ಹೆಂಗೆ ಭರ್ತಿ ಮಾಡಬೇಕಂದ್ರೆ ಸಿಂಪಲ್ಲು, ಎಲೆಕ್ಟರ್ ನೇಮು ಅಂದರೆ 2002ರಲ್ಲಿ ನಿಮ್ಮ ಮತದಾರ ಪಟ್ಟಿ ನಿಮ್ಮ ಹೆಸರು ಹೇಗೆ ಬಂದಿತ್ತೋ ಹಾಗೆ ಅದನ್ನು ಭರ್ತಿ ಮಾಡಬೇಕು. ಮತ್ತು ಎಪಿಕ್ ನಂಬರ್ ಅಂದರೆ ವೋಟರ್ ಐ ಡಿ ನಂಬರು, ಅದನ್ನು ಭರ್ತಿ ಮಾಡಬೇಕು. ಇನ್ನು ರಿಲೇಟಿವ್ ನೇಮು ಅಂದರೆ ನಿಮ್ಮ ಫಾದರು, ನಿಮ್ಮ ತಂದೆ ತಾಯಿ, ಸೊ ಇವರ ನೇಮನ್ನು ಭರ್ತಿ ಮಾಡಬೇಕು. ಡಿಸ್ಟಿಕ್ಕು, ಸ್ಟೇಟು, ಅಸೆಂಬ್ಲಿ, ಕಾನ್ಸ್ಟಿಟ್ಯೂಂಟಿ ಇವೆಲ್ಲ ಕೂಡ ಭರ್ತಿ ಮಾಡಬೇಕಾಗುತ್ತೆ. ಇವೆಲ್ಲವುಗಳನ್ನು ಎಚ್ಚರಿಕೆಯಿಂದ ನೀವು ಫಿಲ್ ಮಾಡಬೇಕಾಗುತ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇ ವಿಭಾಗದಲ್ಲಿ ಹೊಸ ನೋಂದಣಿ ಅಂದರೆ 2002ರ ನಂತರ ಅಂದರೆ ಹಳೆಯ SIR ಪ್ರಕ್ರಿಯೆ ಆದ ನಂತರ ನೋಂದಣಿಯಾಗಿದ್ದಾನೆ 2002ರ ನಂತರ ನೋಂದಣಿಯಾದ ವ್ಯಕ್ತಿಗಳು ಅಂದರೆ ವೋಟರ್ ಲಿಸ್ಟಿಗೆ ನೋಂದಣಿಯಾದ ವ್ಯಕ್ತಿಗಳು ಈ ಎರಡನೇ ವಿಭಾಗವನ್ನು ನೋಂದಣಿ ಮಾಡಬೇಕು. ಸೊ ಇದರಲ್ಲಿ ನಿಮಗೆ ಸಂಬಂಧಿಸಿದ ವ್ಯಕ್ತಿಗಳ ಹೆಸರು ಅಂದರೆ ಯಾರ ಹೆಸರು 2002ರ ಮತದಾರ ಪಟ್ಟಿಯಲ್ಲಿ ನೋಂದಣಿ ಆಗಿರ್ತದೋ ಅವರ ಹೆಸರನ್ನು ಭರ್ತಿ ಮಾಡಬೇಕು. 2002ರ ವೋಟರ್ ಲಿಸ್ಟ್ನಲ್ಲಿ ಇದ್ದಂತೆ ತಂದೆ ತಾಯಿ ಅಥವಾ ಯಾರ್ದು ಇರುತ್ತೋ ತಂದೆ ತಾಯಿಗಳದ್ದು 2002 ಲೀಸ್ಟಲ್ಲಿ ಹೆಂಗಿರುತ್ತೋ ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಂಡು ನೀವಿಲ್ಲಿ ಫಿಲ್ ಮಾಡಬೇಕಾಗುತ್ತದೆ. ನೆಕ್ಸ್ಟು 2002ರ ಪಟ್ಟಿಯನ್ನು ಎಲ್ಲಿಂದ ನಾವು ತಗೊಳೋದು ಅಂತ ಹೇಳಿದ್ರೆ, ನೀವು ಇದನ್ನು co.karnataka.gov.in, ಸೊ ಇದರಲ್ಲಿ ಈ ವೆಬ್ಸೈಟಲ್ಲಿ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೀವು voter.eci.gov.in ಅಲ್ಲೂ ಕೂಡ ನೀವು ಪಡೆಯಬಹುದು. ಅಥವಾ ECI ನೆಟ್ ಆ್ಯಪ್, ಇದೊಂದು ಆ್ಯಪ್ ಇದೆ, ಆ್ಯಪ್ ಮೂಲಕ ಕೂಡ ನೀವು ಪಡೆಯಬಹುದು. ನೆಕ್ಸ್ಟು ಮೂರನೇ ವಿಭಾಗ. ಈ ವಿಭಾಗದಲ್ಲಿ ನೀವು ನಿಮ್ಮ ಜನ್ಮ ದಿನಾಂಕ, ಆಧಾರ್ ನಂಬರು, ತಂದೆ ತಾಯಿ ಮತ್ತು ನಿಮ್ಮ ಮದುವೆ ಆದಲ್ಲಿ ನಿಮ್ಮ ಹೆಂಡತಿ ಅಥವಾ ಗಂಡನ ಹೆಸರುಗಳು ಮತ್ತು ವೋಟರ್ ಐ ಡಿಯ ನಂಬರ್ಗಳನ್ನು ಕರೆಕ್ಟಾಗಿ ಭರ್ತಿಯನ್ನು ಮಾಡಬೇಕು. ಭರ್ತಿ ಮಾಡಿದ ನಂತರ ಅಲ್ಲಿ 3 ಕಂಡೀಷನ್ ಇರುತ್ತೆ, ಅದನ್ನು ಚೆನ್ನಾಗಿ ಅರ್ಥೈಸಿಕೊಂಡು ಸಿಗ್ನೇಚರ್ ಮಾಡಬೇಕು. ಅಥವಾ ಲೆಫ್ಟ್ ಥಂಬ್ ಇಂಪ್ರೆಷನ್, ಯಾರಿಗೆ ಸಿಗ್ನೇಚರ್ ಮಾಡೋಕ್ಕೆ ಬರುವುದಿಲ್ಲವೋ ಲೆಫ್ಟ್ ಥಂಬ್ ಇಂಪ್ರೆಷನನ್ನು ನೀಡಬೇಕು. ನೆಕ್ಸ್ಟು ನಿಮ್ಮ ಅನುಪಸ್ಥಿತಿಯಲ್ಲಿ ನೀವಿಲ್ಲದೆ ಪಕ್ಷದಲ್ಲಿ ನಿಮ್ಮ ಒಂದು ಕುಟುಂಬ ಸದಸ್ಯರು ಅವರು ಕೂಡ ಇದನ್ನು ಸಿಗ್ನೇಚರನ್ನು ಹಾಕಬಹುದು. ಸ್ನೇಹಿತರೆ, ಇಷ್ಟ ಆಗಿತ್ತು ಈ ಒಂದು SIR ಪ್ರಕ್ರಿಯೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಎನ್ಯುಮರೇಷನ್ ಫಾರ್ಮ್ ತುಂಬುವುದು ಹೇಗೆ, ಸೊ ಯಾರ್ಯಾರು ಈ ಒಂದು SIR ಪ್ರಕ್ರಿಯೆಯಲ್ಲಿ ಇರ್ತಾರೆ, ಇವೆಲ್ಲವರ ಸಂಪೂರ್ಣ ಮಾಹಿತಿಯಾಗಿತ್ತು. ಸ್ನೇಹಿತರೆ, ಇದೇ ತರಹದ ಉಪಯುಕ್ತ ಮಾಹಿತಿಗಾಗಿ ನಾನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.